ಶಶಿ, ನಿಮ್ಮ ಯಜಮಾನ್ರು ಕಾಫಿ ಕೊಟ್ಟಾ? ಹ್ಞೂ ಆಯಿತು, ಕೊಟ್ಟೆ ಮೀರಾ. ಅವರು ರೂಮಲ್ಲಿ ಕುತ್ಕೊಂಡು ಕಾಫಿ ಕುಡಿತಾವ್ರೆ. ಅವ್ರಿಗೆ ಹಳ್ಳಿ ಬಿಟ್ಟು ಬಂದು ಈ ಸಿಟಿಲಿ ಸ್ವಲ್ಪ ರೂಢಿ ಇಲ್ಲಲ್ಲ, ಅದಕ್ಕೆ ಆ ಗಿಡ ಮರಗಳು ನೋಡ್ಕೊಂಡೆ ಅವ್ರಿಗೆ ಸಮಾಧಾನ, ಅಲ್ಲೇ ಕುತ್ಕೊಂಡು ಕುಡಿತಾವ್ರೆ. ಓಹೋ, ಸರಿ ಹೋಯ್ತು. ಅಲ್ಲ, ಬಂದು ಎರಡೇ ದಿವಸಕ್ಕೆ ಹಿಂಗೆ ಅನ್ಸಿದ್ರೆ ಮುಂದಕ್ಕೆ ಹೆಂಗೆ ಕತೆ? ಏನಾರ ನೀವು ನಮ್ಮಂಗೆ ಬೆಂಗಳೂರಿಗೆ ಬರ್ಬೇಕಾಗ್ಬಿಟ್ರೆ? ಓ, ಅಷ್ಟೆಲ್ಲ ಇವ್ರ ಹತ್ರ ಆಗಕ್ಕಿಲ್ಲ ಬಿಡು. ಅಂದಂಗೆ ನಿನ್ನ ಮಗಳಲ್ಲಿ ಅವಳು ಟ್ಯೂಷನ್ಗೆ ಹೋದ್ಲು ಶಶಿ. ಇನ್ನು ಅವಳು 8-9 ಗಂಟೆ ಆಗುತ್ತೆ ಬರೋದು. ಒಟ್ಟಿಗೆ ಗಿಟಾರ್ ಕ್ಲಾಸ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಬರ್ತಾಳೆ. ಓ, ಅದೇನೋ ಅದು ಗಿಟಾರ್ ಕ್ಲಾಸ್ಗೂ ಹಾಕಿದ್ಯೋ? ಅದೆಲ್ಲಿ ಒಬ್ಳೆ ಹೆಂಗೆ ಓಡಾಡ್ತಾಳೆ ಎಲ್ಲ ಕಡೆ? ಹಾಂ, ಎಲ್ಲ ಒಂದೇ ಕಾಂಪ್ಲೆಕ್ಸು ಅಕಾಡೆಮಿ ಇದೆ, ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಂದೇ ಬಿಲ್ಡಿಂಗಲ್ಲಿ ಒಂದು ಕ್ಲಾಸ್ ಮುಗಿಸ್ಕೊಂಡು ಇನ್ನೊಂದು ಕ್ಲಾಸ್ಗೆ ಹೋಗ್ತಾಳೆ. ಅವಳನ್ನ ಬಿಡೋ ಟೈಮಲ್ಲಿ ಟೀಚರು ಫೋನ್ ಮಾಡ್ತಾರೆ, ನಾನು ನಮ್ಮ ಮನೆಯವರೋ ಹೋಗಿ ಪಿಕ್ ಮಾಡ್ಕೊಂಡು ಬರ್ತೀವಿ. ಓಹೋ, ಅದು ಸುಲಭ ಆಗೋಯ್ತಾ? ಆದರೂ ಈ ಸಿಟಿಲಿರೋ ಮಕ್ಕಳಿಗೆ ಇದೊಂದು ಅಲ್ವಾ, ಏನು ಬೇಕು ಏನು ಕಲಿತೀವಿ ಅಂದ್ರೂ ಕಲ್ತ್ಕೋಬೋದು. ಎಲ್ಲ ಅನುಕೂಲಗಳು ಅಕ್ಕಪಕ್ಕದಲ್ಲೇ ಇರ್ತವೆ. ಹ್ಞೂ, ಮತ್ತೆ ಈಗಿನ ಮಕ್ಕಳು ಬರೀ ಓದೊಂದೂರೇ ನಂಬ್ಕೊಂಡಿರೋಕ್ಕಾಗಲ್ವಲ್ಲ. ಈಗಂತೂ ಓದಿರೋರಿಗೆ ಕೆಲಸ ಸಿಗ್ತಿಲ್ಲ. ಅಂಥದ್ರಲ್ಲಿ ಈ ಥರ ಆ್ಯಕ್ಟಿವಿಟಿ, ಏನಾದ್ರು ಸ್ಕಿಲ್ಗಳು, ಇದೆಲ್ಲ ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ರೆ ನಾಳೆ ಅವ್ರ ಫ್ಯೂಚರ್ ಹೇಗಿರುತ್ತೋ ಒಂದು ಸೆಕ್ಯೂರ್ ಮಾಡೋದು ಜವಾಬ್ದಾರಿ ನಮ್ಮದು. ಅದು ಕರೆಕ್ಟು. ಈಗ ನೋಡಿ, ನಾವೆಲ್ಲ ಬರೀ ಓದಿರೋದಕ್ಕೆ ಏನು ಮಾಡ್ದಿರಾ ಮನೆ ಸೇರ್ಕೊಂಡಿದ್ದೀವಿ. ನಮಗೂ ಅಟ್ಲೀಸ್ಟ್ ಏನಾರ ಹಿಂಗೇನಾರು ಕಲ್ತ್ಕೊಂಡಿದ್ರೆ ಮನೆಗಳಲ್ಲಿದ್ದೇ ಏನಾರ ಮಾಡ್ಬೋದಿತ್ತೇನೋ. ಅದು ಕರೆಕ್ಟು. ಅನ್ನಂಗೆ ಶಶಿ, ನಾನು ಆಚೆ ಹೋಗ್ತಾ ಇದ್ದೀನಿ, ನೀನು ಬತ್ತೀಯ ನನ್ನ ಜೊತೆ? ಇಲ್ಲಾಂದರೆ ನೀನು ಮನೇಲೇ ಇರು. ಹೊರಗಡೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಮಾರ್ಕೆಟ್ಗೆ ಏನಾರು ಹೋಗ್ಬೇಕಾ? ಒಳ್ಳೆ ಸರಿ ಹೇಳಿಯಲ್ಲ ಶಶಿ, ಏನು ಬೇಕು ಅಂದರೂ ಮೊಬೈಲಲ್ಲೇ ತರ್ಸ್ಕೊತೀರಾ ಅಂತ. ಇನ್ನೆಂಟಕ್ಕೆ ಹೋಗ್ಲಿ ಹೇಳು. ಹಂಗೂ ಇದಕ್ಕೆ ಹೋಗಬೇಕಾಗಿತ್ತು, ಶಾಪಿಂಗ್ ಮಾಲ್ಗೆ. ಆದರೆ ಈಗ ಸದ್ಯಕ್ಕೆ ಹೋಗಲ್ಲ. ಈಗ ನಾನಿಲ್ಲೇ ಪಕ್ಕದಲ್ಲಿ ನಮ್ಮ ಒಬ್ಬರು ಯಜಮಾನ್ರ ಕಡೆಯವರು ಫ್ರೆಂಡ್ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತ. ಪಾಪ ತುಂಬ ಕರೀತಾಯಿದ್ರು, ಹೋಗೇ ಇರಲಿಲ್ಲ. ಹೋಗೋಣ ಅಂತ ಹೇಳಿ. ಓ, ನಿಮ್ಮ ಯಜಮಾನ್ರ ಫ್ರೆಂಡೇ? ಹಂಗೆ ನೀನು ಹೋಗಿದ್ದು ಬಾ. ಅವ್ರ ಮನೆಗೆ ನಾನೇನು ಅಂತ ಬರೋಣ ಹೇಳು. ಅಯ್ಯೋ, ಹಾಗೇನಿಲ್ಲ, ಅವ್ರು ತುಂಬ ಭಾವಣಿಕೆ ಜನ, ಹಾಗೇನು ಮಾಡಲ್ಲ. ನೀನು ನನ್ನ ಫ್ರೆಂಡು ಅಂತ ಹೇಳಿದ್ರೆ ಏನಾಗೋಗುತ್ತೆ? ಬಾ, ನಾನೇನು ಜಾಸ್ತಿ ಹೊತ್ತು ಅವ್ರ ಮನೇಲಿರಲ್ಲ, ಒಂದು ಅರ್ಧ ಗಂಟೆ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಕರಿತಾನೆ ಇದ್ರು, ಹೋಗೋಕ್ಕಾಗಿರಲಿಲ್ಲ. ಇವಾಗ ಹೆಂಗಿರೋ ರಜಾ ಇದೆ, ಈಗಲೂ ಏನು ಕೆಲಸ ಇಲ್ಲ, ಹೋಗ್ಬಿಟ್ಟು ಮಾತಾಡ್ಸ್ಕೊಬಂದ್ಬಿಡೋಣ. ಹೆಂಗಿರೋ ಪುಟ್ಟಿನೂ ಇಲ್ವಲ್ಲ, ಹಾಗಾಗಿ. ನಿನ್ನ ಮಗಳೇನೋ ಟ್ಯೂಷನ್ಗೆ ಹೋಗೋಳಾರೆ, ನನ್ನ ಮಗಳು ಹೋಳಲ್ಲ. ಓ, ಅವಳು ಅವ್ರ ಅಪ್ಪನ ಜೊತೆ ಇರ್ತಾಳೆ. ಸತೀಶ್ ಅವ್ರಿಗೆ ಹೇಳ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಹೋಗೋಣ. ಅವರು ಟಿವಿ ಗಿವಿ ನೋಡ್ತಾ ಇರಲಿ, ನಾವು ಅಷ್ಟರಲ್ಲಿ ವಾಪಸ್ ಬಂದುಬಿಡೋಣ. ಸರಿ, ಹಂಗಾರೆ ನೀನು ಅದೇನು ರೆಡಿ ಮಾಡ್ಕೋ, ನಾನು ಹೋಗಿ ನಮ್ಮ ಯಜಮಾನಿಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಹಾಂ, ದೂರನಾ ಮೀರಾ? ಬಟ್ಟೆ ಗಿಟ್ಟೆ ಬದಲಾಯಿಸ್ಬೇಕೆ? ಬೇಡ ಬೇಡ, ಇದೇ ಸಾಕು, ಬಾ. ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಅಮ್ಮ ಮಹಾಮಾತೆ ಕಾಪಾಡಮ್ಮ. ಓಹ್, ಪೂಜೆ ಮಾಡ್ತಾ ಇದ್ದಾರೆ. ಆಂಟಿ, ಆಂಟಿ, ಯಾರದು? ಬಂದೆ. ಓಹೋ ಮೀರಾ, ಎಷ್ಟು ದಿವಸ ಆಯ್ತಮ್ಮ, ಇವತ್ತು ಬರ್ತಿದ್ಯಾ ನಮ್ಮ ಮನೆಗೆ? ಬಾ ಬಾ. ಇದ್ಯಾರು ಗೊತ್ತಾಗ್ಲಿಲ್ವೇ? ಅದೇ ಆಂಟಿ, ಮೊನ್ನೆ ನೀವು ಫೋನ್ ಮಾಡುವಾಗ ನಾನು ಹೇಳ್ತಿದ್ನಲ್ಲ, ನನ್ನ ಫ್ರೆಂಡ್ ಒಬ್ಳು ಊರಲ್ಲಿದ್ದಾಳೆ, ಬರ್ತಿದ್ದಾಳೆ, ಅವಾಗ ರಜೆ ತೊಗೊಂಡು ಬರ್ತೀನಿ ನಿಮ್ಮ ಮನೆಗೆ ಅಂತ. ನೋಡಿ, ಆ ಟೈಮ್ ಬಂದೇ ಬಿಡ್ತು. ಇವಳೇ ಊರಲ್ಲಿರೋ ನನ್ನ ಫ್ರೆಂಡು. ರಜಾ ಹಾಕಿದ್ದೆ, ಸರಿ ಫ್ರೀ ಆಗಿದ್ದೆ, ಹಿಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಾ? ಎಲ್ಲಿ ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಇನ್ನೇನು ಬರಬೇಕಮ್ಮ, ಎಲ್ಲರೂ ಆಚೆ ಹೋಗಿದ್ದಾರೆ. ನಿಮ್ಮ ಅಂಕಲ್ ಕೆಲ್ಸಕ್ಕೆ ಹೋಗಿದ್ದಾರೆ. ಲತಾ ಅವಳು ಗಂಡನ ಮನೇಲಿದ್ದಾಳೆ. ಇನ್ನು ವಾಣಿ ಒಬ್ಳು ಬರಬೇಕು, ಕಾಯ್ತಾ ಇದ್ದೆ ಅವಳ ದಾರಿನೇ. ಸರಿ, ಮುಸ್ಸಂಜೆ ಆಯ್ತಲ್ಲ, ದೀಪ ಹಚ್ಚೋಣ ಅಂತ ದೇವ್ರಿಗೆ ದೀಪ ಹಚ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಬನ್ನಿ, ಎಲ್ಲರೂ ಬರ್ತಾರೆ. ಓಹೋ, ಯಾರು ಇಲ್ಲ ಅನ್ನಿ, ಹಾಗ ನೀವೊಬ್ಬರೇ? ಅಯ್ಯೋ, ನಾನು ಇರಲಿಲ್ಲಮ್ಮ, ಪಕ್ಕದ ಬೀದಿ ಸರೋಜಮ್ಮ ಅವ್ರ ಮನೆಗೆ ಹೋಗಿದ್ದೆ. ಸರಿ, ಇನ್ನೇನು ಅವರೆಲ್ಲ ಬರೋ ಹೊತ್ತಾಯ್ತಲ್ಲ, ಬಂದೆ. ನೋಡು, ಹೆಂಗೋ ನೀವು ಬರೋ ಹೊತ್ತಿಗೆ ಬಂದಿದ್ದೀನಿ. ಒಳ್ಳೇದಾಯ್ತು. ನಾನು ಅಪರೂಪಕ್ಕೆ ಬಂದಿದ್ದಕ್ಕೂ ನೀವು ಇರಲಿಲ್ಲ ಅಂದರೆ ಬಾಗಿಲು ನೋಡ್ಕೊಂಡು ಹೋಗಬೇಕಾಗಿತ್ತು. ನಿಂತೆ ಮಾತಾಡ್ತಾ ಇದ್ದೀರಲ್ಲ, ಬಂದ್ರಮ್ಮ. ಬಾಮ್ಮ. ನನಗೆ ನಿನ್ನ ಹೆಸರೇನೋ ಹೇಳಿದ್ರಲ್ಲ? ಶಶಿ ಆಂಟಿ. ಓ, ಶಶಿನಾ? ನೋಡೋಕೆ ತುಂಬ ಲಕ್ಷಣವಾಗಿದೆಯಮ್ಮ. ನನಗೆ ಮದುವೆ ಆಗಿದ್ವೆ? ಅಯ್ಯೋ ಆಂಟಿ, ಒಳ್ಳೆ ಕತೆ ಹೇಳಿದ್ರಿ. ಅವ್ರ ಯಜಮಾನ್ರು ಜೊತೆಲೇ ಬಂದಿದ್ದಾರೆ, ಮನೇಲಿದ್ದಾರೆ. ಸಾಲದಕ್ಕೆ 3 ವರ್ಷದ ಪಟಾಕಿ ಅಂತ ಮಗಳು ಕೂಡ ಇದ್ದಾಳೆ. ನಾನು ಮೀರಾ ಒಂದೇ ವಾರ್ಗೆ. ಹೌದಾ? ಈಗ ಈ ಸಿಟಿನಲ್ಲಿ 30-46 ಮದುವೆ ಆಗದೆ ಇರೋದು ನೋಡಿ. ಯಾರು ಮದುವೆ ಆಗಿದೆಯೋ ಯಾರಿಲ್ವೋ ಕಂಡಿಡಿಯೋಕ್ಕೆ ಆಗಲ್ಲ. ಕಾಲುಂಗ್ರ ತಾಳಿನೂ ಹಾಕೊಳ್ಳಲ್ಲ. ಹಾಗಾಗಿ ಕೇಳ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯೋ, ಅದರಲ್ಲಿ ಏನೈತೆ?
ಏನಿಲ್ಲ ಬಿಡಿ. ಮೀರಾ, ನಾನು ನೋಡಿ ನಿಲ್ಸೆ ಮಾತಾಡಿಸ್ತಿದ್ದೀನಿ. ಬನ್ನಿ ಕುತ್ಕೊಳ್ಳಿ, ಕಾಫಿಗೆ ಇಡ್ತೀನಿ. ಆವಾಗಲೇ ಹೋಗುವಾಗ ಡಿಕಾಕ್ಷನ್ ಹಾಕೋಗಿದ್ದೆ, ಹಾಲು ಕಾಯಿಸಿ ಬೆರೆಸ್ಕೊಂಬರ್ತೀನಿ. ಆಂಟಿ, ಅಂಕಲ್ ಬರೋದು ಲೇಟಾ? ಇಲ್ಲಮ್ಮ, ಇನ್ನೇನು ನಿಮಗೆ ಕಾಫಿ ಬೆರೆಸೋ ಹೊತ್ತಿಗೆ ಅವರು ಬಂದ್ಬಿಡ್ತಾರೆ. ದಿವಸ ಅವರು ನಾನು ಒಟ್ಟಿಗೆ ಕುತ್ಕೊಂಡೇ ಕುಡಿತಾ ಇದ್ದಿದ್ದು. ಬನ್ನಿ. ಈಚೆಯಿಂದ ಮನೆ ಇಷ್ಟು ದೊಡ್ಡದು ಅನ್ಸೋದೇ ಇಲ್ಲ. ಒಳಗೆ ನೋಡಿ ಎಷ್ಟು ದೊಡ್ಡದು, ಚಂದ ಕಟ್ಸೋರಲ್ವಾ? ಸ್ವಂತ ಮನೆನಾ? ಹ್ಞೂ ಶಶಿ, ಅನುಕೂಲವಾಗಿದ್ದಾರೆ. ಸ್ವಂತ ಮನೇನೂ ಅಷ್ಟೇ ಚೆನ್ನಾಗಿ ಕಟ್ಟಿಸ್ಕೊಂಡವ್ರೆ. ಆಂಟಿ ಇದ್ದಾರಲ್ಲ, ತುಂಬ ಕ್ಲೀನು. ಮನೆ ನೋಡು ಹೆಂಗಿಟ್ಟಿದ್ದಾರೆ. ಹೌದಪ್ಪ, ಈ ಸಿಟಿ ಜನಕ್ಕೆ ಊಟ ಇಲ್ಲದೆ ಇರ್ತಾರೆ, ಮನೆ ನೀಟಾಗಿಲ್ಲ ಇರೋಕ್ಕಾಗಿಲ್ಲಲ್ವಾ? ಹಾಗೆ ಅಂತೇನಿಲ್ಲ ಶಶಿ, ಈ ಮನೆಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟ ಬಂದಂಗೆ ಮನೆಗಳನ್ನ ಕಟ್ಟಿಸಿರ್ತಾರೆ. ಅದನ್ನು ಹಾಗೆ ಹಿಂಗೆ ಆದರೆ ಹೊಟ್ಟೆ ಉರಿಯುತ್ತಲ್ಲ, ಹಾಗಾಗಿ ಆ ನೀಟ್ಗೆ ಜಾಸ್ತಿ ಒತ್ತು ಕೊಡೋದು. ಅಂದಂಗೆ ಇವ್ರಿಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು, 1 ಗಂಡು ಮಗ. ಓ ಹಂಗ? ಮಗ ಎಲ್ಲ? ಮಗ ಇರಲಿಲ್ಲ, ಬೇರೆ ಊರಲ್ಲಿದ್ದಾನೆ, ಓದಕ್ಕೆ ಹೋಗಿದ್ದಾನೆ. ಹಾಂ ಹಾಂ, ಇನ್ನೊಬ್ಳು ಮಗಳಿಗೆ ಮದುವೆ ಆಗಬೇಕು, ಒಬ್ಬ ಮಗ ಓದ್ತಾವನೆ, ದೊಡ್ಡ ಮಗಳಿಗೆ ಮದುವೆ ಆಗದೆ ಅಲ್ವಾ? ಹ್ಞೂ, ಆವಾಗಲೇ ಹೇಳಿದ್ರಲ್ಲ, ದೊಡ್ಡವಳ ಹೆಸರು ಲತಾ, ಅವಳು ಮದುವೆ ಮಾಡೋದ್ರಂತೆ. ಆವಾಗ ನಾವು ಈ ಏರಿಯಾದಲ್ಲಿ ಇರಲಿಲ್ಲ. ಇನ್ನೊಬ್ಳು ವಾಣಿ, ಅವಳು ಇನ್ನೂ ಏನೋ ಮಾಡ್ತಾ ಇದ್ದಾಳೆ ಕೆಲಸನೇನೋ. ಇನ್ನೊಬ್ಬ ಮಗ, ಅವನು ಹೊರಗಡೆ ದೇಶದಲ್ಲಿದ್ದಾನೆ, ಮಹೇಶ ಅಂತಲೂ ಏನೋ ಅವನ ಹೆಸರು. ಆಂಟಿಯವ್ರ ಮನೆ ನೋಡ್ತೀರಾ, ಪೂಜೆ ಪುನಸ್ಕಾರ ಎಲ್ಲ ಜೋರು ಅನಿಸ್ತದೆ. ಹ್ಞೂ, ಸ್ವಲ್ಪ ಹಾಗೇನೆ. ಮಾತಾಡ್ತಾ ಇದ್ರಾ? ತಗೊಳ್ರಮ್ಮ ಕಾಫಿನಾ? ಹಾಂ, ಏನಿಲ್ಲ, ಬನ್ನಿ ಆಂಟಿ. ನನಗೆ ನಿಮಗೆ ಕಾಫಿ? ನಾನು ಈಗಲೇ ಕುಡಿಯಲ್ಲಮ್ಮ, ನಿಮ್ಮ ಅಂಕಲ್ ಬರಬೇಕು, ಆಮೇಲೆ ಅವರೊಬ್ಬರೇ ಕುಡಿಯಲ್ಲ, ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ನಾವು ಗಂಡ ಹೆಂಡ್ತಿ ಬೆಳಿಗ್ಗೆ ಸಂಜೆ ಕಾಫಿನ ಜೊತೆ ಕೂತೆ ಕುಡಿದು ರೂಢಿ. ಮದುವೆ ಆಗಿ 35 ವರ್ಷ, ಅವತ್ತಿಂದ ಇವತ್ತಿಗೂ. 35 ವರ್ಷನಾ ಆಂಟಿ ನಿಮ್ಮ ಮದುವೆ ಆಗಿ? ಈಗಿನ ಕಾಲದಲ್ಲಿ ಹಿಂಗೆಲ್ಲ ನೋಡೋದು ತುಂಬ ಅಪರೂಪನಿ. ಕಾಲ ಯಾವುದಮ್ಮ, ನಾವು ಹೆಂಗಿರ್ತೀವೋ ಹಾಗೆ. ಕುಡೀರಮ್ಮ, ಫಿಲ್ಟರ್ ಕಾಫಿ ತಣ್ಣಗಾಗ್ಬಿಡುತ್ತೆ. ಹಾಂ ಆಂಟಿ. ಅಂದಂಗೆ ವಾಣಿ ಬರೋದು ಲೇಟಾ? ಏನೋಪ್ಪ ಅವಳು ವಿಚಿತ್ರ, ಒಂದು ದಿವಸ ಬೇಗನೆ ಬರ್ತಾಳೆ, ಒಂದು ದಿವಸ ನಿಧಾನಕ್ಕೆ ಬರ್ತಾಳೆ. ಏನೋ ಒಟ್ಟು 7 ಗಂಟೆ ಒಳಗೆ ಬರಬೇಕಷ್ಟೇ, ಅವ್ರ ಅಪ್ಪನ ರೂಲ್ಸು. ಅಂದಂಗೆ ರಾಜೀವ ಮನೇಲೇ ಇದ್ನಾ? ಬಂದೇ ಇಲ್ಲ ಈ ಕಡೆ. ರೀತು ಏನು ಮಾಡ್ತಿದ್ಲು? ರೀತುನ ಅಕಾಡೆಮಿ ಕಳಿಸ್ದೆ. ಇವರು ಹೊರಗೆಲ್ಲೋ ಹೋಗ್ಬಿಟ್ಟು ಬರಬೇಕು ಅಂತ ಹೋದರು. ಇವತ್ತು ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿ ನಾವೆಲ್ಲರೂ ರಜಾ ಹಾಕಿ ಮನೆಯಲ್ಲೇ ಇದ್ವಿ. ರೀತುಗೂ ಸ್ಕೂಲ್ ರಜಾ ಕೊಟ್ಟಿದ್ರಲ್ಲ, ಹಾಗಾಗಿ. ಓ ಹೌದಾ? ನಾನು ರಾಜೀವ್ ನೋಡಿ ತುಂಬ ದಿವಸ ಆಯಿತು. ಇವರು ಬರೋಕ್ಕೆ ಹೇಳೋ ಮನೆಗೆ ಯಾವಾಗಾದರೂ ಅಂತ ಹೇಳಿದ್ರು. ಅವನೆಲ್ಲಿ ಪುರ್ಸೊತ್ತೇ ಇರೋಲ್ವಲ್ಲ. ಅಂದಂಗೆ ನೀವೇನಮ್ಮ ಮಾಡ್ಕೊಂಡಿರೋದು ಯಜಮಾನ್ರು? ನಮ್ಮನೆ ವ್ಯವಸಾಯ ಮಾಡ್ತಾರೆ, ನಾವಳ್ಳಿಲಿ ಇನ್ನೇನು ಮಾಡೋದು ಹೇಳಿ. ಅಯ್ಯೋ, ಅದಕ್ಕಿಂತ ಕೆಲಸ ಬೇಕೇ? ಒಳ್ಳೆ ಕೆಲಸ. ಅಂದಂಗೆ ಆಂಟಿ, ಅತ್ತೆ ಮನೆ ಕಡೆ ಹೋಗಿದ್ರಾ? ನಿಮ್ಮ ಅತ್ತೆ ಮನೆಗ? ಹೋಗಿಲ್ಲಮ್ಮ, ಆಗಲೇ ತುಂಬ ದಿವಸ ಆಯಿತು, ಹೋಗಬೇಕು. ಇನ್ನೇನು ಗೌರಿ ಬಂತಲ್ಲ, ಓಡಾಡೋದಿದ್ದೇ ಇರುತ್ತೆ, ವರಮಹಾಲಕ್ಷ್ಮಿಗೆ ಗೌರಿಗೆ ಎಲ್ಲ. ಹ್ಞೂ, ನಾನು ಹೋಗೇ ಇಲ್ಲ. ಮೊನ್ನೆ ಫೋನ್ ಮಾಡಿದಾಗ ಕೇಳ್ತಿದ್ರು ನಿಮ್ಮನ್ನು, ಸರೋಜಮ್ಮನ ಮನೆಗೆ ಹೋಗಿದ್ರಾ, ಬಂದಿದ್ರಾ ಅವರು ಅಂತ, ಅದಕ್ಕೆ ಕೇಳಿದೆ. ಹ್ಞೂ, ಫೋನ್ ಏನೋ ಮಾಡ್ತಿರ್ತಾಳೆ. ಮೊನ್ನೆ ಏನೋ ಕಡಲೆಕಾಯಿ ಚಟ್ನಿ ಪುಡಿ ಮಾಡಿದ್ಲಂತೆ, ಕಳಿಸ್ಲಾ ಅಂತ ಫೋನ್ ಮಾಡಿದ್ಲು. ನಾನು ಬೇಡ ಅಂತ ಅಂದೆ. ನಾನೇ ಮಾಡಿದ್ದೆ ಹೋದ್ವಾರ, ಲತಂಗೆ ಕೊಡಬೇಕಾಗಿತ್ತು, ಅದಕ್ಕೆ ಅದೇ ಉಳಿದಿತ್ತು, ಖಾಲಿ ಆಗಲಿ ಸುಮ್ಮನೆ ಏಂತಕ್ಕೆ. ನಿಮ್ಮನೆ ಕಳಿಸಿದ್ರೇನು? ಇಲ್ಲ, ನಮ್ಮನೇಲಿ ಇವರು ಅಷ್ಟೇನು ತಿನ್ನಲ್ಲ, ನನಗೂ ಅದು ಸ್ವಲ್ಪ ಒಗ್ಗಲ್ಲ, ಹಾಗಾಗಿ ಬೇಡ ಅಂದೆ ನಾನೇ. ನಿಮ್ಮ ಅತ್ತೆಗೆ ಅಡುಗೆ ಮಾಡೋದು ಅಂದರೆ ಖುಷಿ ಕೆಲಸ. ಏನಾರು ಒಂದು ಮಾಡ್ತಿರ್ತಾಳೆ, ಮಾಡಿ ಊರವರೆಲ್ಲರಿಗೂ ಫೋನ್ ಮಾಡಿ ಕೊಡ್ಲಾ ಕಳಿಸ್ಲಾ ಅಂತ ಕೇಳ್ತಾಳೆ. ಓಹೋ ಮೀರಾ, ಇವರು ನಿಮ್ಮ ಮನೆಯವ್ರ ಫ್ರೆಂಡು ಅಂದೆ? ಅಯ್ಯೋ ಶಶಿ, ನಮ್ಮ ಮನೆಯವ್ರಿಗೆ ಫ್ರೆಂಡು ಅಂದರೆ ನಮ್ಮ ಯಜಮಾನು ಫ್ರೆಂಡ್ ಅಂತಲ್ಲ, ನಮ್ಮ ಅತ್ತೆ ಫ್ರೆಂಡು ಇವರು ಸರೋಜಮ್ಮ ಆಂಟಿ. ಒಂದು ಲೆಕ್ಕದಲ್ಲಿ ರಿಲೇಷನ್ನೇ ಅನ್ಕೋ, ಆ ಥರ ಇದ್ದೀವಿ. ಹಾಗಾಗಿ ಇವ್ರ ಮನೇಲೇ ಆಡ್ಕೊಂಡು ಬೆಳೆದಿದ್ದು ನಮ್ಮ ಮನೆಯವರು, ಹಂಗಾಗಿ ಫ್ಯಾಮಿಲಿ ಫ್ರೆಂಡು. ಹ್ಞೂ ನಮ್ಮ ಶಶಿ, ಇವ್ರ ಯಜಮಾನ ಚಿಕ್ಕ ಹುಡುಗ, ಒಂದು 5 ವರ್ಷದವನಿದ್ದಾಗಿಂದ ನಮ್ಮ ಮನೇಲಿ ಆಡ್ತಾನೆ ಬೆಳ್ಕೊಂಡವನು. ಅವ್ನ ಕೆಲ್ಸಕ್ಕೆ ಸೇರೋ ಹೊತ್ತತ್ರ ನಾವು ಅವರು ಬೇರೆ ಆಗಿದ್ದು, ಅಂದರೆ ಅಕ್ಕಪಕ್ಕ ಮನೇಲೇ ಇದ್ವಿ ಸುಮಾರು ವರ್ಷ. ಹಾಗಾಗಿ ಒಳ್ಳೆ
ನಮ್ಮದು ಅವ್ರದ್ದು ಬಾಂಧವ್ಯ. ಓ ಹಂಗೆ. ಹ್ಞೂ. ಸರಿ ಸರಿ, ಹಾಗೇನೆ. ಕಾಫಿ ಕುಡ್ದಾಯ್ತಾ? ನಡಿ ಹೊರಡೋಣ, ಇನ್ನು ಲೇಟ್ ಆಗುತ್ತೆ. ಇರು ಮೀರಾ, ಈಗ ಬಂದಿದ್ದೆ. ಒಂದು ಗ್ಲಾಸ್ ಕಾಫಿ ಕುಡಿದ ತಕ್ಷಣ ಹೊಂಟ್ಬಿಡ್ತೀಯಾ? ಅಂಕಲು ಬರ್ತಾರೆ, ವಾಣಿ ಬರ್ತಾಳೆ, ಮಾತಾಡ್ಸ್ಕೊಂಡು ಹೋಗಿರಂತೆ. ಅಯ್ಯೋ ಆಂಟಿ, ಇಲ್ಲ, ರೀತುನ ಪಿಕ್ ಮಾಡಬೇಕು. ಇವರು ಮನೆಗೆ ಬರ್ತಾರೇನೋ. ಪಾಪ ಇವ್ರು ಯಜಮಾನ್ರು ಮಗಳು ಮನೇಲೇ ಬಿಟ್ಟು ಬಂದಿದ್ದೀವಿ. ಆಯ್ತಾಯ್ತು. ತಿಳಿ ಸಾರು ಮಾಡಿದ್ದೀನಿ, ಡಬ್ಬಿಗೆ ಹಾಕ್ಕೊಡ್ತೀನಿ. ನಿನ್ನ ಗಂಡನಿಗೆ ಇಷ್ಟ, ತೊಗೊಂಡೋಗಿ ಕೊಡು. ಹೇಳು ಸರೋಜಮ್ಮ ಆಂಟಿ ಮಾಡಿದ್ದು ಅಂತ. ಅವನು ಅದು ಬಿಟ್ಟರೆ ಬೇರೆ ಏನೂ ತಿನ್ನೋದೇ ಇಲ್ವೇನೋ, ಅಷ್ಟು ಇಷ್ಟಪಡ್ತಾನೆ. ಸರಿ ಕೊಡಿ. ನಾನು ಮಧ್ಯಾಹ್ನ ಹೀರೆಕಾಯಿ ಬಜ್ಜಿ ಮಾಡಿ ತರಕಾರಿ ಸಾಂಬಾರು ಮಾಡಿದ್ದೆ. ಈಗ ತಿಳಿ ಸಾರಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರೋಜಾ ಯಾರು ಬಂದಿರೋದು? ಓಹೋ ಅಂಕಲ್ ಬನ್ನಿ, ನಾವೇ ಬಂದಿರೋದು ನೆಂಟರು. ಓಹೋ ಮೀರಾ, ಅಪರೂಪಕ್ಕೆ ಬಂದುಬಿಟ್ಟಿದ್ದೀರಮ್ಮ, ನಮ್ಮನ್ನೆಲ್ಲ ನೆನೆಸ್ಕೊಂಡು. ಬಾರಮ್ಮ, ಯಾವಾಗ ಬಂದೆ? ಅವಳು ಬಂದು ಸುಮಾರು ಹೊತ್ತಾಯ್ತು. ನೀವು ಯಾಕೆ ಲೇಟ್ ಇವತ್ತು? ರಾಮಮೂರ್ತಿ ಸಿಕ್ಕಿದ್ದ, ಒಂಚೂರು ಮಾತಾಡ್ಕೊಂಡು ತಡ ಆಗೋಯ್ತು. ವಾಣಿ ಬಂದಿಲ್ವಾ? ಯಾರೂ ಇಲ್ಲ, ಆಂಟಿ ಒಬ್ಬರೇ. ಬನ್ನಿ ಅಂಕಲ್, ಚೆನ್ನಾಗಿದ್ದೀರಾ? ಎಲ್ಲಿ ನೀವೆಲ್ಲ ನಮ್ಮನೆ ಕಡೆ ಬರೋದೇ ಇಲ್ಲ, ನಾವೇ ಬರಬೇಕು. ನಾನು ನಿಮ್ಮ ಮನೆಗೆ ಅಂತಲ್ಲಮ್ಮ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಕೆಲಸಗಳೇ ಸರಿ ಹೋಗಿದೆ. ಕೇಳಬೇಕಾ ನಿಮ್ಮ ಆಂಟಿನೇ? ಹೇಳಿದ್ರು. ಆರಾಮಾಗಿದ್ದೀರಾ? ಬನ್ನಿ ಕಾಫಿ ಕುಡೀರಿ. ನಿಮ್ಮ ಮನೆಗೆ ನಿಮ್ಮನ್ನೇ ಕರಿತಾ ಇದೀವಿ ನೋಡಿ. ಹಾಂ ಕುಡಿಯಮ್ಮ ನೀನು. ನಾನು ಕೈಕಾಲು ಮುಖ ತೊಳ್ಕೊಂಡು ಕುಡಿತೀನಿ. ಅದಂಗೆ ಇವರು ಮೀರನ್ ಸ್ನೇಹಿತೆ. ಒಳ್ಳೇದು. ಈ ವಾಣಿ ಇನ್ನೂ ಎಷ್ಟೊತ್ತಾಗುತ್ತಂತ ಬರೋದು? ಒಂದು ಫೋನ್ ಮಾಡಿ ವಿಚಾರಿಸು ಸರೋಜಾ. ನಾನು ಕೈಕಾಲು ಮುಖ ತೊಳ್ಕೊಬರ್ತೀನಿ, ನನಗೆ ಕಾಫಿ ಬೆರೆಸು. ಅಂಕಲ್ ನೀವು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡೀರಿ, ನಾವಿನ್ನು ಹೋಗಿದ್ದು ಬರ್ತೀವಿ, ಟೈಮ್ ಆಯಿತು. ಯಾಕಮ್ಮ ಇರಮ್ಮ? ಇಲ್ಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದೆ. ಇನ್ನು ರೀತುನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸರೋಜಾ, ವಾಣಿಗೆ ಫೋನ್ ಮಾಡು. ಹಾಂ ಮಾಡ್ತೀನಿ. ಆಂಟಿ ಕಾಫಿ ತುಂಬ ಚೆನ್ನಾಗಿ ಮಾಡಿದ್ದೀರಿ. ನೋಡಮ್ಮ, ವಾಣಿ ಈಗ ಬಂದ್ಲು. ಯಾಕೆ ಇಷ್ಟೊತ್ತು? ನಿಮ್ಮಪ್ಪ ಆಗಲೇ ಬಂದು 2-3 ಸರಿ ಕೇಳಿದ್ರು. ಹೋಗೋಗಿ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ತೊಳ್ಕೊ ಹೋಗು. ನಾನೇನು ಮಾಡಲಿ, ಟ್ರಾಫಿಕ್ಕು ಲೇಟ್ ಆಯಿತು. ಮೀರಕ್ಕ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀನು ಹೆಂಗಿದೆ ವಾಣಿ? ನೋಡಿ ಹೆಂಗಿದ್ದೀನಿ. ಇದ್ಯಾರು ಹೊಸಬ್ರು? ಅವರು ಮೀರನ್ ಫ್ರೆಂಡು. ಹೋಗು ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ತೊಳ್ಕೊ. ಆಮೇಲೆ ನಿಮ್ಮಪ್ಪ ನೀನೇನು ಹಿಂಗೆ ನೋಡಿದ್ರೆ ಇನ್ನೂ ಬೈಸ್ಕೋತೀಯ. ಹೊರಟೆ ಇರಮ್ಮ, ಬಂದಿದ್ದ ತಕ್ಷಣ ನಿಂದೊಳ್ಳೆ. ನೋಡು ಇವಳೆ ವಾಣಿ ಮಗಳು. ನಮಸ್ತೆ. ಬರ್ತೀನಿ, ಕೂತಿರಿ, ಒಂಚೂರು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸರಿ ಆಂಟಿ, ನಾವಿನ್ನು ಬರ್ತೀವಿ, ತಡ ಆಯಿತು. ಅಂಕಲ್ಗೂ ವಾಣಿಗೂ ಹೇಳಿಬಿಡಿ. ನೀವೊಂದ್ಸರಿ ಮನೆಗೆ ಬನ್ನಿ. ಇದೇ ನಮ್ಮ ಹಿಂಗೆ ಹೊರಟ್ಬಿಟ್ಟೆ, ಅವ್ರು ಬರ್ತಾರಿರೋ? ಇಲ್ಲ ಹೋಗಬೇಕು ಆಂಟಿ, ನನ್ನ ಮಗಳು ಗಲಾಟೆ ಮಾಡಿಬಿಡ್ತಾಳೆ. ಸರಿ ಆಯಿತು.